ರಾಜ್ಯದ ಕರಾವಳಿ ಜಿಲ್ಲೆಗಳು ಮತ್ತು ಮಲೆನಾಡು ಭಾಗದಲ್ಲಿ ವ್ಯಾಪಕವಾಗಿ ಮಳೆಯಾಗ್ತಾ ಇದೆ. ಆದರೆ ಇನ್ನುಳಿದ ಜಿಲ್ಲೆಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮಳೆ ಇಲ್ಲ ಅಥವಾ ನಿರೀಕ್ಷಿತ ಪ್ರಮಾಣದಲ್ಲಿ ಮಳೆ ಇಲ್ಲ. ರಾಜ್ಯದ ಸ್ಥಿತಿ ಹೇಗಿದೆ ಅಂತಂದ್ರೆ, ಕೆಲ ಜಿಲ್ಲೆಗಳಲ್ಲಿ ಮಳೆ ಆಗ್ತಾ ಇದೆ, ನೆರೆಯ ಪರಿಸ್ಥಿತಿ, ಮತ್ತೆ ಕೆಲ ಜಿಲ್ಲೆಗಳಲ್ಲಿ ಬರದ ಪರಿಸ್ಥಿತಿ. ಮಳೆ ಕೊರತೆಯ ಪರಿಣಾಮ ಕುಡಿಯೋ ನೀರಿಗೂ ಹಾಹಾಕಾರ. ಮನೆಗಳಿಗೆ ಕುಡಿಯೋ ನೀರು ಸಮರ್ಪಕವಾಗಿ ಪೂರೈಕೆಯಾಗ್ತಾ ಇಲ್ಲ. ದಾವಣಗೆರೆ ತಾಲೂಕಿನ ನೇರ್ಲಿ ಜನರ ಗೋಳಿದು. 10 ರೂಪಾಯಿಗೆ 20 ಲೀಟರ್ ಖರೀದಿಸಿ ಕುಡಿಯೋ ಸ್ಥಿತಿ ನಿರ್ಮಾಣ ಆಗಿದೆ. 4 ದಿನಕ್ಕೆ ಒಮ್ಮೆಯೂ ಕೂಡ ನೀರು ಬರುತ್ತಿಲ್ಲ ಅಂತ. ಕೋಟ್ಯಾಂತರ ವೆಚ್ಚದಲ್ಲಿ ಮಾಡಿದ ಜಲಜೀವನ್ ಮಿಷನ್ ವಿಫಲವಾಗಿದೆ. ಮನೆಗಳಿಗೆ ನಲ್ಲಿ ಕೂರಿಸಿದ್ದಾರೆ, ನೀರು ಬರ್ತಾ ಇಲ್ಲ. ನೀರು ತರಬೇಕು ಅಂತಾದರೆ ಕಿಲೋಮೀಟರ್ ಗಟ್ಟಲೆ ಹೋಗಬೇಕು. 10 ರೂಪಾಯಿ ಕೊಟ್ಟು ಖರೀದಿ ಮಾಡಬೇಕು, ಕ್ಯಾನ್ ನೀರನ್ನು ಖರೀದಿ ಮಾಡಬೇಕು. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆಯ ಜಲಜೀವನ್ ಮಿಷನ್ ನಲ್ಲಿಗಳಿಗಷ್ಟೇ ಸೀಮಿತವಾಗಿದೆ, ಅದರಲ್ಲಿ ನೀರು ಬರ್ತಾ ಇಲ್ಲ ಈಗ. ನೀರಂತೆಲ್ಲ ಬಳಸಕ್ಕೂ ಎಲ್ಲನೂ ಇವೇ ನೀರೆಯ. ಇದು ಮನೆಗೆ ಹಂಗೆ ಅಲ್ಲಿ ಒಂದು ಹನಿನೂ ನೀರು ಬರ್ತಿಲ್ಲ. ಬರಲ್ಲ ಅಂತೇಳಿ ಗುಂಡಿ ತೆಗೆದು ಇದನ್ನ ಮಾಡ್ಕಂದ್ರೆ ಅದ್ರಲ್ಲಿ ಮಕ್ಕನಂದ್ರೆ ಅದ್ರಲ್ಲೂ ಒಂದು ಹನಿ ನೀರು ಬರ್ತಿಲ್ಲ. ಈಗಂತಲ್ಲ, ತುಂಬಾ ದಿವಸದಿಂದ ಈ ಸಮಸ್ಯೆ ಭಾಳ ಕಟ್ತೈತಿ. ಚಿಕ್ಕ ಮಕ್ಕಳೆಲ್ಲ ಇದ್ದಾವೆ, ಅವರಿಗೆಲ್ಲ ಆ ನೀರೇ ನಾವು ಮಗುದು ಕುಡಿಸಿ ಸ್ನಾನ ಮಾಡಿಸಿ ರೆಡಿ ಮಾಡಿ, ನಮಗಾಗಿ ಅಡುಗೆ ಮಾಡೋಕ್ಕಾಗಲಿ ಅದೇ ನೀರೇ ಸರ್. ಅವನ್ ಬಿಟ್ಟರೆ ನಮಗೆ ನೀರಿಲ್ಲ. ಕುಡಿಯೋ ನೀರಿಗಾಗಲಿ ಒಂದೊಂದು ಕೊಡ ಹಿಡ್ಕೊಂಡು ಒಬ್ಬೊಬ್ರು ಮನೆ ಹತ್ರ ಒಂದು ಮನೆ ಹತ್ರ ಬಂದರೆ ಅಲ್ಲಿ ಸಾವಿರಾರು ಜನ ಸೇರಿರ್ತಾರೆ. ಅಲ್ಲೇ ಹೋಗಿ ಹೊಡೆದಾಡಿ ಒಂದು ಕೊಡ 2 ಕೊಡ ಹಿಡ್ಕೊಂಬಂದು ಭಾಳ ಸಮಸ್ಯೆ ಆಗ್ಬಿಟ್ಟೈತಿ. ಕುಡಿಯೋ ನೀರಿಂದು ಸೌಲಭ್ಯ ಮಾಡಿಕೊಡ್ರಿ ಅಂತ. ಅದೇನು ಯೂಸ್ ಇಲ್ಲ ಸರ್, ಸುಮ್ಮನೆ ಹಾಕಿ ನಲ್ಲಿ ಎಲ್ಲ ಹಾಕಿದ್ದಾರೆ. ಪ್ರತಿಯೊಬ್ಬರು ಮನೆ ಹತ್ರನೂ ಗುಂಡಿ ತಕ್ಕಂದರೆ ಒಬ್ಬರಿಗೂ ಒಂದು ಹನಿ ನೀರಿಲ್ಲ. 24 ಅವರ್ ನೀರು ಕೊಡ್ತೀವಿ ಅಂತ ಹೇಳಿದ್ದಾರೆ. ಬಟ್ ಆದರೆ ಇವತ್ತಿನವರೆಗೂ ಸರಿಯಾದ ರೀತಿಯಲ್ಲಿ ಕ್ರಮ ಮಾಡಿಲ್ಲ. ನೋಡಿ, ಒಬ್ಬ ರೈತರು ಯಾವ ರೀತಿ ಮೊಕ್ಕಂದು ನೀರು ಕುಡಿಯುವ ಸ್ಥಿತಿ ಬಂದತೆ ಅಂದರೆ, ಇವತ್ತು ನೆಲದೊಳಗೆ ನೀರು ಬಕ್ಕಂದು ಕುಡಿಯೋ ಸ್ಥಿತಿ ನಿರ್ಮಾಣ ಆಗೈತಿ. ಈ ರೀತಿಯಾಗಿ ಅಧಿಕಾರಿಗಳು ಸರಿಯಾದ ರೀತಿ ಕೆಲಸ ಮಾಡ್ದೇನೆ, ನೀರು ಕೊಡ್ದೇನೆ ರೈತರಿಗೆ ಭಾಳಷ್ಟು ತೊಂದರೆ. ಬರೀ ನೀರಿಂದ ಜೀವನ ಮಾಡೋ ಒಂದು ಕೆಲಸ ಆಗೈತಿ. ಬೆಳಗ್ಗೆ ಜಲಜೀವನದ ನೀರಿದು, ಇದು ಜಲಜೀವನದ ಇದ್ರೆ ಇದು ಎಲ್ಲಿಂದ, ಇದು ದೇಮನಹಳ್ಳಿ ಕೆರೆ ಇರಬೇಕು. ದೇಮನಹಳ್ಳಿ ಕೆರೆಯಿಂದ ಅಲ್ಲಿಂದ ಇದನ್ನು ಮಾಡಿ ಎಲ್ಲಕ್ಕೂ ಕೊಡ್ತಾರೆ. ಬಟ್ ಇದು ಸರಿಯಾದ ರೀತಿಯಾಗಿ ಬರದೇನೆ ಎಲ್ಲರಿಗೂ ಮನೆಗೂ ನೀರು ಬರಲ್ಲ. ನೋಡಿ, ಎಲ್ಲ ಕೆಳಗೆ ಮಾಡ್ಕೊಂಡು ಈ ಪಂಚಾಯತಿಯಿಂದ ಸರಿಯಾದ ರೀತಿಯಾಗಿ ಕೆಲಸನೇ ಮಾಡಿಲ್ಲ ಎಲ್ಲನ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.